ಇವಾಗ ನೀವು ನಾರ್ಮಲ್ ಆಗಿ ಹಾಯ್ ಅಂತ ಹೋಗಿ ನೀವು ಮಾತಾಡೋಕೆ ಹೇಳಿ, ಐ ಆಲ್ರೆಡಿ ಹ್ಯಾವ್ ಅ ಬಾಯ್ ಫ್ರೆಂಡ್, ಇದೇ ಆನ್ಸರ್ ಬರೋದು. ನಮಗೂ ಒಂದು ಹುಡುಗಿಂಗ್ ಕೊಟ್ಬಿಡಿ ಅಂತ ಕೇಳ್ಕೊಂತೀನಿ. ನಿನಗೊಂದು ಪ್ರೇಮದ ಪತ್ರ ಬರೆಯೋದು ನನಗಾಸೆ. ನಾನು ನನ್ನ ಡೌನ ಮದುವೆ ಆಯ್ತೀನಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಾವು ಇವತ್ತು ನಮ್ಮ ಜನತೆ ಹತ್ರ ಒಂದು ಕೆಲವೊಂದು ಟ್ರಿಕ್ಕಿ ಕ್ವಶನ್ಸ್ನ ಕೇಳಕ್ಕೆ ಹೋಗ್ತಿದ್ದೀವಿ. ನಮ್ಮ ಜನತೆ ಇದಕ್ಕೆ ಹೆಂಗೆಲ್ಲ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದು. ಕ್ವಶನ್ ಏನಂದರೆ, ಇದು ಮೇಲೆ ಹೋಗುತ್ತೆ ಕೆಳಗೆ ಬರಲ್ಲ, ಏನು? ಮೇಲೆ ಹೋಗುತ್ತೆ ಕೆಳಗೆ ಬರಲ್ಲ, ಏನು? ಬರೀ ಮೇಲೆ ಹೋಗುತ್ತೆ, ಬರೀ ಮೇಲೆ ಹೋಗುತ್ತೆ ಕೆಳಗೆ ಮಾತ್ರ ಬರಲ್ಲ. ಮೇ ಬಿ ರಾಕೆಟ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬ್ರೋ, ರಾಕೆಟ್ ಕೆಳಗೆ ಬರುತ್ತಲ್ಲ, ಮೇ ಬಿ ಅದು ಸ್ಪೇಸಿಗೆ ಹೋದ್ರೆ ಬರಲ್ಲ ಕೆಳಗಡೆ. ಇದು ಮೇಲೆ ಹೋಗುತ್ತೆ ಮತ್ತೆ ಕೆಳಗೆ ಬರೋ ಸೀನೇ ಇಲ್ಲ. ಫ್ಲೈಟ್ ಕೆಳಗೆ ಬರುತ್ತಲ್ಲ, ಲ್ಯಾಂಡ್ ಆಗುತ್ತಲ್ಲ. ಬರ್ಡ್ಸಾ? ಅಲ್ಲ, ಬರ್ಡ್ಸ್ ಅಲ್ಲ. ಮೇಲೆ ಮಾತ್ರ ಹೋಗುತ್ತೆ. ಮೇಲೋಗತ್ತೆ ಕೆಳಗೆ ಬರಲ್ಲ. ವೆಯ್ಟ್. ಅಲ್ಲ ಮ್ಯಾಮ್. ಪೇಸ್ಟ್ ಅಲ್ಲ ಮ್ಯಾಮ್. ಇನ್ನೊಂದ್ಸತಿ ಹೇಳಿ. ಮೇಲೋಗತ್ತೆ ಕೆಳಗೆ ಬರಲ್ಲ. ಹೋಗುತ್ತೆ ಕೆಳಗೆ ಬರಲ್ಲ. ಮರ ಬಿದ್ದರೆ ಕೆಳಗೆ ಬರುತ್ತಲ್ಲ. ಅದಷ್ಟು ಕತೆ ಬರಲ್ವಲ್ಲ. ಮ್ಯಾಮ್, ಇದು ವಸ್ತು ಅಲ್ಲ, ಪ್ರಾಣಿ ಅಲ್ಲ, ಏನೂ ಅಲ್ಲ. ಏರೋಪ್ಲೇನ್ ಲ್ಯಾಂಡ್ ಆಗುತ್ತಲ್ಲ. ಪಕ್ಷಿಗಳು ಪಕ್ಷಿನ ಕೆಳಗೆ ಬರುತ್ತಲ್ಲ. ಕೆಳಗೆ ಬರಲ್ವಾ? ಕೆಳಗೆ ಬರಲ್ಲ ಅಂದರೆ ರೈಟ್ ಆನ್ಸರ್. ಒಂದು ಮನೆ ಕಟ್ಟೋಕ್ಕೆ 20 ಜನಕ್ಕೆ 20 ದಿನ ಟೈಮ್ ಹಿಡಿಯುತ್ತೆ. ಅದೇ ಮನೇನ 10 ಜನ ಕಟ್ಟೋಕ್ಕೆ ಎಷ್ಟು ಟೈಮ್ ಬೇಕು? 30 10 ಡೇಸ್ 20 ಜನ. ಅಲ್ಲ ಮ್ಯಾಮ್. 10 ಜನ ಕಟ್ಟಿದ್ರೆ 10 ದಿನ ತಗೊತಾರೆ. ಅಲ್ಲ ಮ್ಯಾಮ್. 10 ಡೇಸ್ ಅಲ್ವಾ? ಅಷ್ಟೇ ಗೊತ್ತಿರೋದು. 40 days ಮೇ ಬಿ. ನೋ ಮ್ಯಾಮ್. 40 days ಅಲ್ವಾ? 10 ದಿನ. ಎಷ್ಟು ಮಾಡಿ? 20 ದಿನನೇ ಹಿಡಿಯುತ್ತೆ. ಅಲ್ಲ ಮ್ಯಾಮ್. ಒಂದೇ ದಿನ, 2 days. ಕ್ಯಾನ್ಸರ್ ಇಲ್ಲ ನಾನೇ. ಒಂದೇ ಅಲ್ವಾ? 20 ದಿನ ಹಿಡಿಯುತ್ತೆ. ಮ್ಯಾಮ್, ಕಟ್ಟಿರೋ ಮನೇನ ಇನ್ನೂ 10 ಜನ ಮತ್ತೆ ಕಟ್ತಾರೆ. ಸರ್, ಇದು 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 ಕೇಳಬೇಕು. ಆಲ್ರೆಡಿ ಕಟ್ಟಾಗಿರೋ ಮನೇನ ಮತ್ತೇನು ಕಟ್ತಾರೆ? ರೈಟ್ ಆನ್ಸರ್. ಒಂದು 20 ಜನ 20 ದಿನ ಅಂದರೆ 10 ಜನಕ್ಕೆ 30 ದಿನ. ಕಚ್ಚಿರೋ ಮನೆ ಯಾಕೆ ಮತ್ತೆ ಕಟ್ಟಿಸ್ಬೇಕು ಅಂತ. ಕರೆಕ್ಟ್ ಆನ್ಸರ್. ಒಂದು ಇಮೇಜ್ ತೋರಿಸ್ತೀನಿ. ಆ ಇಮೇಜಲ್ಲಿ ಒಂದು ಸಾಂಗ್ ರಿಲೇಟ್ ಆಗುತ್ತೆ. ಆ ಸಾಂಗ್ ಏನಂತ ನೀವು ಗೆಸ್ ಮಾಡಿ. ಕನ್ನಡ ಸಾಂಗೇ. ಫಸ್ಟ್ ಟೈಮ್ ಕರೆಕ್ಟ್ ಅಬ್ಸರ್ವ್ ಮಾಡಿ ಆಬ್ಜೆಕ್ಟ್ಸಲ್ಲಿರೋ ಆಬ್ಜೆಕ್ಟ್. ನಿನಗೊಂದು ಪ್ರೇಮದ ಪತ್ರ ಬರೆಯೋದು ನನಗಾಸೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಗಾಡ್. ಹಿಂದೆ ಬರಲಿ. ಪ್ರೇಮ ಬರಹ. ಅಲ್ಲ ಯೋಚನೆ ಮಾಡಿ. ಪ್ರೇಮ. ನಂಗೆ ಕನ್ನಡ ಸಾಂಗ್ ಅಷ್ಟೊಂದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಏನಿದೆ ಅಷ್ಟು ಏನಿದು? ಲೆಟರ್. ಫಸ್ಟ್ ಪ್ರೇಮ ಪತ್ರ, ಮೊದಲ ಪ್ರೇಮ. ಕರೆಕ್ಟ್ ಸಾಂಗ್ ಮ್ಯಾಮ್, ಕರೆಕ್ಟ್. ಕಂಗ್ರ್ಯಾಚುಲೇಷನ್ ಬ್ರದರ್. ಬ್ರೋ, ಒಂದು ದೇವ್ರು ಏನಾದ್ರು ಬಂದು ನಿಮ್ಮ ಹತ್ರ ಪ್ರತ್ಯಕ್ಷ ಆಗಿ ನಿಮ್ಮೊಂದು ಆಸೆ ಈಡೇರಿಸ್ತೀನಿ ಅಂತ ಕೇಳಿದ್ರೆ ಏನು ಆಸೆ ಈಡೇರಿಸ್ಕೊಂತೀರಾ? ಆಸೆನಾ? ಒಂದು ಹುಡುಗಿ ಕೊಟ್ಬಿಡು ಅಂತ ಕೇಳ್ಕೊತೀನಿ. ಏನಕ್ಕೆ ಬ್ರೋ ಒಂದು ಹುಡುಗಿ? ಸಿಂಗಲ್ ಆಗಿ ಒಂದು 5 ವರ್ಷ ಆಯಿತು. ಮಿಂಗಲ್ ಆಗೋಣ 25 ಆದರೂ ಅಂತ. ಬರೀ ಹುಡುಗಿ ಸಾಕಾ ಬ್ರೋ?
ಹುಡುಗಿ ಬಂದರೆ ಎಲ್ಲ ಮಾಡ್ಬೋದಲ್ಲ ಮಿಕ್ಕಿದೆಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ದುಡ್ಡೆಲ್ಲ ಯಾರು ಬಂದು ಕೊಡಲ್ಲ, ದುಡ್ಡು ನಾವೇ ಮಾಡಬೇಕು. ಹುಡುಗಿ ಕೊಡೋದಂದ್ರೆ ದೇವ್ರು ಕೊಡಬೇಕು. ಹುಡುಗಿ. ಓಕೆ ಬ್ರೋ, ನೀವೇನು ಕೇಳ್ತೀರಾ? ನಂಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಬ್ರೋ. ನಂಬಿಕೆ ಅಪ್ಪ ಅಮ್ಮ ದೇವ್ರ ಸಮಾನ ಅಲ್ಲ ಬ್ರೋ. ಅಪ್ಪ ಅಮ್ಮನ ಬೇಕಾದ್ರೆ ನಂಬ್ತೀನಿ. ಇವಾಗ ಸ್ವಲ್ಪ ಜನ ಹೇಳ್ತಾರಲ್ಲ ದೇವ್ರನ್ನ ನಂಬ್ರೆ ಆ ವರ ಕೊಡ್ತಾರೆ, ಈ ವರ ಕೊಡ್ತಾರೆ. ಯಾವ ವರನೂ ಕೊಡಲ್ಲ. ಬೇಡ್ಕೊಬೇಕಷ್ಟೇ. ಅಲ್ಲಿ ಹೋಗ್ಬಿಟ್ಟು ಏನೋ ಒಂದು ಮೂರ್ತಿ ಇರುತ್ತೆ, ಬೇಡ್ಕೊಂಡು ಹಂಗೆ ಮಾಡ್ಬಿಡತ್ತಂತಲ್ಲ. ಡಿಪೆಂಡ್ ಆಗೋದು ಅದು ನಮ್ಮ ಮೇಲೆ ನಾವು ಹೆಂಗಿರ್ತೀವಿ ಅಂತ. ಬ್ರೋ, ನೆಗೆಟಿವ್ ಎನರ್ಜಿ ನಂಬ್ತೀರಾ? ಇಲ್ಲ ಬ್ರೋ, ನೆಗೆಟಿವ್ ಎನರ್ಜಿ ನಂಬಲ್ಲ. ಓಕೆ ಬ್ರೋ, ಸರಿ ಆಯ್ತು. ನಮಗೂ ಒಂದು ಹುಡುಗಿಂಗ್ ಕೊಟ್ಬಿಡಿ ಅಂತ ಕೇಳ್ಕೊಂತೀವಿ. ಯಾಕೆ ಬ್ರೋ, ಹುಡುಗಿ ಸಿಗೋದು ಕಷ್ಟ ಆಗ್ಬಿಟ್ಟಿದೆ ಈಗ? ಬ್ರೋ ಒಂದು 2 ವರ್ಷ ಆಯಿತು. ಇವಾಗ ಬಂದು ಸೇರ್ಕೊಂಡಿದ್ದೀವಿ. ಕೇಳಿದವ್ರನ್ನೆಲ್ಲ ಕಮಿಟೆಡು. ಕೇಳಿದವ್ರನ್ನೆಲ್ಲ ಎಕ್ಸ್ ಅವರೇ, ಪ್ರೆಸೆಂಟ್ ಅವರೇ, ಅವ್ರವ್ರೆ, ಇವ್ರವ್ರೆ, ಇಷ್ಟೇ ಆಗ್ಬಿಡೈತಿ. ಅದು ನಮ್ಮ ಕಾಲೇಜಲ್ಲಂತೂ ಬೀದಿಗೂ ಸಿಗ್ತಾರೆ ಹುಡುಗರು ಕಪಲ್ಸ್ಗಳು. ಅದೇ ಹುಡುಗರು ಕಪಲ್ಸ್ಗಳು ನಾವು ಹೋಗಿ ಏನಾದ್ರು ಕೇಳ್ಬಿಟ್ರೆ, ಇವಾಗ ನೀವು ನಾರ್ಮಲಾಗಿ ಆಯ್ ಅಂತ ಹೋಗಿ ನೀವು ಮಾತಾಡೋಕೆ ಹೇಳಿ, ಐ ಆಲ್ರೆಡಿ ಹ್ಯಾವ್ ಎ ಬಾಯ್ ಫ್ರೆಂಡ್, ಇದೇ ಆನ್ಸರ್ ಬರೋದು. ಇಲ್ಲಿ ಮಾತಾಡೋಕ್ಕೂ ಆಗಲ್ಲ. ಫ್ರೆಂಡಾಗಿ ಮಾತಾಡಿದ್ರು ಅವ್ರಿಗೆ ಪ್ರಾಬ್ಲಮ್ಮು, ಮಾತಾಡಿಲ್ಲ ಅಂದರೂ ಪ್ರಾಬ್ಲಮ್ಮು. ಸೊ ನಮ್ಮ ಹುಡುಗರಿಗೆ ಪಾಪ ಹುಡುಗಿ ಸಿಕ್ಕಿದ್ರೆ ಒಳ್ಳೇದೇ ಅನ್ಕೊಂಡು. ಓಕೆ ಬ್ರೋ, ನೀವೇನು ಕೇಳ್ತೀರಾ? ನಾನೇನು ಕೇಳಲ್ಲ ಬ್ರೋ, ತಂದೆ ತಾಯಿ ಚೆನ್ನಾಗಿದ್ರೆ ಸಾಕು. ಬೇರೇನೂ ಬೇಡ? ಬೇರೇನು ಬೇಡ ನನ್ಗೆ. ನಾವೆಲ್ಲ ಆರಾಮಾಗಿ ಬಿಂದಾಸ್ ಆಗಿದ್ದೀವಿ, ಎಣ್ಣೆ ಹೊಡ್ಕೊಂಡು ಮಸ್ತಾಗಿದ್ದೀವಿ. ಅವ್ರು ಚೆನ್ನಾಗಿದ್ರೆ ಸಾಕು. ಓಕೆ, ಒಂದು ಆಸೆ ಅಂದರೆ ಇರೋ ಗಂಟ ಖುಷಿಯಾಗಿರಬೇಕು. ಒಂದು ಹುಡುಗಿರ್ ಸವಸ ಬೇಡ. ಫಸ್ಟ್ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ರಿ, ಕಾಲೇಜ್ಗೆ ಸೇರಿಸ್ತಲ್ಲ ನಮ್ಮನ್ನ. ಮತ್ತೆ ಕೊರೋನಾ ವೈರಸ್ ಭಾರಿ ಎಲ್ಲ ಲಾಕ್ಡೌನ್, ಭಾರಿಯಾಗಿ ಎಂಜಾಯ್ ಮಾಡ್ಬೋದು. ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಓಕೆ, ನೀವೇನು? ನಂಗೆ ಜೀವನದಲ್ಲಿ ಮಸ್ತಾಗಿ ದುಡ್ಡು ಕೊಟ್ಟರೆ ಸಾಕು ದೇವರು. ಹಾಂ, ಆರಾಮಾಗಿರ್ತೀನಿ ಅಷ್ಟೇ ನನಗೆ. ನೀವು ಬ್ರೋ? ಸ್ಕೂಲು ಕಾಲೇಜೆಲ್ಲ ಬಂದ್ ಮಾಡ್ತೀನಿ. ನೀವು ಓದ್ತಾ ಇರೋದೇನು ಬ್ರೋ? ಫಸ್ಟ್ PU. ಮತ್ತು ಸ್ಕೂಲಿನಕ್ಕೆ ಬಂದು ಮಾಡಿಸ್ತೀವಿ? ಸ್ಕೂಲು ಅದರಲ್ಲೂ ಕಷ್ಟ ಆಯಿತು. ಈಗ ನಾನು 10th ಪಾಸಾಗಿ ಬಂದಿದ್ದೀನಲ್ಲ, ಅದಕ್ಕೆ. ಎಷ್ಟು ಪರ್ಸೆಂಟೇಜು? 40. ಶಬಾಷ್. ನನ್ನ ಯಾಕೆ ಕೊಡಿಸ್ರಿ ಅಂತ ಕೇಳ್ತೀನಿ. ರೊಟ್ಟಿ ಬೇಜಾರಾಯ್ತು. ಬ್ರೋ, ಒಂದು ಸ್ಟಡೀಸ್ ಬಂದಿಲ್ಲ, ಓದೋಕ್ಕೂ ಬಂದಿಲ್ಲ, ಕರೆಕ್ಟಾಗಿ ಹುಡುಗರು ಇಲ್ಲ, ಆಮೇಲೆ ಏನು ಊಟನೂ ಇಲ್ಲ. ಊಟ ಎಲ್ಲ ಐತೆ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಲವ್ ಅದು ಬರೋದೇ ಇಲ್ಲ ನಮಗೆ. ಬ್ರೋ, ನೀವು ಪ್ರಾಪರ್ ಆಗಿದ್ದೀರಾ? ನಾವು ಪ್ರಾಪರ್ ಆಗಿ ಇದ್ದೀರಿ ಸರ್. ಬೇರೆ ಏನು ಮಾಡಬೇಕು? ಏನು ಪ್ರಾಪರ್ ಇಲ್ಲ, ಸ್ಲೀಪರ್ ಎಲ್ಲ ನಾವು ಡೀಸೆಂಟ್ ಇದ್ದೀವಿ. ಅಲ್ಲ ಬ್ರೋ, ನಿಮ್ಮ ಯೋಚನೆಗಳು ಪ್ರಾಪರ್ ಆಗಿದೆಯಾ? ಬ್ರೋ, ಪ್ರಾಪರ್ ಆಗಿದೆ. ಮತ್ತು ಇದೆಲ್ಲ ಸಿಗ್ತಲ್ಲ ಅಂದರೆ ಏನು ಕಾರಣ? ಏನು ಕಾರಣ ಅಂದರೆ ಲಕ್ ಬ್ರೋ. ಲಕ್ಕಿಲ್ಲ, ಲಕ್ಕಿದ್ರೆ ಮಾಡಿರ್ಬೋದು. ಬ್ರೋ, ಲಕ್ ಹೆಂಗೆ ಬರುತ್ತೆ ಬ್ರೋ? ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಲಕ್ ಸಿಗುತ್ತೆ ಬ್ರೋ. ಅದಕ್ಕೆ ಎಲ್ಲ ಟೈಮ್ ಕಷ್ಟ ಬಂದಿರುತ್ತೆ ಬ್ರೋ. ಒಂದ್ಸತಿ ಹ್ಯಾಪಿ ಆಗಿರಬಾರ್ದಾ? ಅದಕ್ಕೆ ನೀವು ಹಾರ್ಡ್ ವರ್ಕ್ ಮಾಡಬೇಕು, ಕಷ್ಟ ಹೋಗ್ಬೇಕಂದ್ರೆ. ಸರ್, ಏನು ಮಾಡ್ಬೇಕು ಬ್ರೋ? ಹಾರ್ಡ್ ವರ್ಕ್ ನೀವು ಮಾಡೋ ಕೆಲಸದಲ್ಲಿ ಕರೆಕ್ಟಾಗಿ ಪ್ರಾಪರ್ ಮಾಡಿ ಅಷ್ಟೇ ಬ್ರೋ. ಏನು ಬ್ರೋ? ಓಕೆ ಬ್ರೋ, ನೀವೇನು ಮಾಡ್ತೀರಾ ಬ್ರೋ? ನಾವು ದೇವ್ರ ಪ್ರತ್ಯಕ್ಷ ಅವರೇ ಫಸ್ಟು ಎಕ್ಸಾಮ್ ಕ್ಯಾನ್ಸಲ್ ಮಾಡಿಸ್ತೀನಿ. ಆಮೇಲೆ ಹುಡುಗಿರಿಗೆ ಇಷ್ಟೊಂದು ಪ್ರಯಾರಿಟಿ ಕೊಡ್ತಾ ಇದ್ದೀರಾ, ಫಸ್ಟ್ ಹುಡುಗರಿಗೆ ಕೊಡ್ರಿ ಅಂತ ಹೇಳ್ತೀವಿ. ನಿಮ್ಗೆ ಅನ್ಸುತ್ತಾ ಬ್ರೋ ಹುಡುಗಿರಿಗೆ ಪ್ರಯಾರಿಟಿ ಸಿಗ್ತದೆ ಅಂತ? ಸಿಗ್ತಾ ಇದೆ. ಹೆಂಗೆ ಸಿಗ್ತದೆ ಬ್ರೋ? ಬಸ್ಸಲ್ಲೆಲ್ಲ ಹೋದ್ರೆ ಫಸ್ಟ್ ಅವ್ರಿಗೆ ಎಲ್ಲ ಪ್ರಯಾರಿಟಿ ಇರುತ್ತೆ. ಟಿಕೆಟ್ ಇಲ್ಲದೆ ಫ್ರೀ ಅದ್ರಲ್ಲಿ ನಮಗೂ ಮತ್ತೆ ರೇಟ್ ಜಾಸ್ತಿ ಮಾಡಿದ್ದಾರೆ. ನಮಗೆ ಕಷ್ಟ, ನಮಗೆ ಗೊತ್ತು. ಹುಡುಗರು ಕಷ್ಟ ಇವತ್ತು. ನಿಮ್ಗೆ ಏನು ಸಿಗ್ಬೇಕು ಬ್ರೋ? ಏನಿಲ್ಲ ಬ್ರೋ, ಫಸ್ಟ್ ನಮಗೊಂದು ಪ್ರಯಾರಿಟಿ ಬೇಕು, ಆಮೇಲೆ ಎಕ್ಸಾಮ್ ಕ್ಯಾನ್ಸಲ್ ಮಾಡಬೇಕು. ಎಕ್ಸಾಮ್ನ ಬ್ಯಾನ್ ಮಾಡಬೇಕು. ಎಕ್ಸಾಮ್ ಬ್ಯಾನ್ ಆದರೆ ಸಾಕ ನಿಮಗೆ? ಸಾಕಷ್ಟೇ ಸಾಕು. ಅಲ್ಲ, ದೇವ್ರ ಪ್ರತ್ಯಕ್ಷ ಆಗಿ ನಿಮ್ಗೆ ಏನು ಬೇಕಂತ ಕೇಳಿದ್ರೆ ಎಕ್ಸಾಮ್ ಬ್ಯಾನ್ ಆದರೆ ಸಾಕು ಅಷ್ಟೇ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಓಕೆ, ನೀವೇನು ಕೇಳ್ತೀರಾ? ಮುಖ್ಯಮಂತ್ರಿ ಆಗಿ ಏನು ಮಾಡ್ತೀರಾ? ಬಾರ್ಗಳು ಫ್ರೀ ಮಾಡಿಸ್ಕೊಂಡು ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬಾರ್ ಫ್ರೀ ಮಾಡ್ತೀರಾ? ಈ ಆನ್ಸರು ನಾನು ಹುಡುಗರಿಂದ ಎಕ್ಸ್ಪೆಕ್ಟ್ ಮಾಡ್ತೇನೆ. ನೀವು ಹೇಳ್ತಾ ಇದ್ರೆ ಏನಕ್ಕೆ? ಕುಡಿತಾರಲ್ಲ ಈ ನಡುವೆ, ಅದಕ್ಕೆ. ಕುಡಿತೀರಾ ನೀವು? ಇಲ್ಲ, ಹುಡುಗಿರು ಕುಡಿತಾರೆ, ಅವ್ರು ಕುಡಿಯಲ್ಲ. ಅವ್ರು ಹುಡುಗಿತಾನೆ? ಅವ್ಳು ಕುಡಿಯಲ್ಲ. ಓಕೆ ಓಕೆ, ನೀವು ಹೆಂಗೆ ಕೇಳ್ತೀರಾ? ನಾನು ಎಕ್ಸಾಮ್ ಎಲ್ಲ ಬ್ಯಾನ್ ಮಾಡಿಸಿ ಅಂತ. ಎಕ್ಸಾಮ್ ಬ್ಯಾನ್ ಅಲ್ಲ, ಎಕ್ಸಾಮ್ ಬ್ಯಾನ್ ಆದರೆ ನಿಮಗೆ ಸ್ಟಡೀಸ್ ಇದಾಗುತ್ತೆ, ಡಿಸ್ಕಂಟಿನ್ಯೂ ಆಗುತ್ತೆ. ಮತ್ತೇನು ಮಾಡ್ತೀರಾ? ಕೆಲ್ಸಕ್ಕೆ ಹೋಗ್ತೀವಿ. ಬರೀ ಕೆಲ್ಸಕ್ಕೆ ಹೋಗ್ತೀರಾ ಅಷ್ಟೇ, ಬೇರೆ ಏನಿಲ್ಲ ಏಮು? ಏನು ಇಲ್ಲ ಅಂಥದ್ದು. ಕನಸೇ ಇಲ್ವಾ? ನಿಮಗೆ ಒಂದು ಕನಸು ದೇವ್ರು ಹೊರ ಹಾಂ, ಅದೇನು? ಏನು ಇಲ್ಲ. ನಿಮ್ಗೇನು ಕನಸು, ಏನು ಡ್ರೀಮೇ ಇಲ್ವಾ ಮ್ಯಾಮ್? ಕನಸಿದೆ ಅಷ್ಟೇ ಅಂತ ಲೈಫ್ ಇರಬೇಕು. ಫುಲ್ ಮೌಂಟೇನ್ಸ್ ಮೇಲೆ ಒಂದು ಮನೆ ಮಾಡಿಕೊಂಡು ನಾನೊಬ್ಬಳೇ ಇರಬೇಕು, ಬೇರೆ ಯಾರು ಬೇಡ? ಬೇಡ. ಯಾಕೆ ಮ್ಯಾಮ್? ವೈಫೈ ಬೇಡ. ನೋ, ಫಾರ್ಮ್ ಇರಬೇಕು, ನಾನೊಬ್ಬಳೇ ಇರಬೇಕು.
ಮ್ಯಾಮ್ ನಿಮಗೆ ಮ್ಯಾಮ್ ಸರ್ ನನಗೆ ನೆಮ್ಮದಿ ಜೀವನ ಬೇಕಷ್ಟೇ, ಇನ್ನೇನು ಬೇಡ. ಯಾಕೆ ಇವಾಗ ಇರೋ ಜೀವನ ನೆಮ್ಮದಿ ಇಲ್ವಾ? ಸ್ಯಾಟಿಸ್ಫೈಡ್ ಲೈಫ್ ಬೇಕಷ್ಟೇ, ಇನ್ನೇನು ಬೇಡ. ಮ್ಯಾಮ್ ನಿಮಗೆ? ನಂದೇನಿಲ್ಲ ಸರ್, ನಮ್ಮಮ್ಮ ಅಪ್ಪ ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಳೋದು ಇಷ್ಟೇ ಇರೋದು. ನಮ್ಮಮ್ಮ ಅಪ್ಪ ಅಕ್ಕ ತಮ್ಮ 4 ಜನ ಇದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರು ಚೆನ್ನಾಗಿದ್ರೆ ಸಾಕಷ್ಟು ಅಷ್ಟೇ. ಓಕೆ. ಸೆಟ್ಲ್ ಆಗಬೇಕು, ಜಾಬ್ ತೊಗೊಂಡೋಗು. ಅಂದರೆ ಯಾವ ಥರ ಸೆಟ್ಲ್ ಆಗಬೇಕು? ಅಂದರೆ ಜಾಬಲ್ಲಿ ಸೆಟ್ಲ್ ಅಂದರೆ ನಾವು ಅಂದ್ಕೊಂಡಿರೋ ಜಾಬ್ ಸಿಕ್ಕರೆ ಸಾಕು ಅಂತ. ಅದು ಬಿಟ್ಟು ಮ್ಯಾಮ್? ಅದು ಬಿಟ್ಟರೆ ಏನಿಲ್ಲ, ಮಾಮೂಲಿ ಎಲ್ಲರಿಗೂ ಅಷ್ಟೊಂದು ಆಸೆ ಇರ್ತೈತಿ. ಅಷ್ಟೊಂದೇನು ಆಸೆ ಇಡೋದು ಬೇಡ, ಒಂದು ಆಸೆ ಇಡೋರೆ ಸಾಕು. ಮ್ಯಾಮ್ ನೀವು? ನಮ್ಮದು ಏನಿಲ್ಲ, ನಮ್ಮ ತಂದೆಯವ್ರು ತೀರ್ಕೊಂಡಿದ್ದಾರೆ, ಅವ್ರದ್ದು ಆಸೆ ಎಲ್ಲ ನಾನು ಈಡೇರಿಸ್ಬೇಕು ಆ ಥರ ಕೇಳ್ಕೊತೀನಿ. ನನಗೆ ಜಾಸ್ತಿ ಶಕ್ತಿ ಕೊಡು ಅಂತ ಅಷ್ಟೇ, ಮತ್ತೇನು. ಒಬ್ಬರೇ ಮಗಳ ಮ್ಯಾಮ್ ನೀವು? ಇಲ್ಲ, ಇನ್ನೂ ಇಬ್ಬರು ಇದ್ದಾರೆ, ತಂಗಿ ಮತ್ತು ತಮ್ಮ ಇದ್ದಾರೆ. ನೀವೇ ದೊಡ್ಡವರು? ನಾವೇ ದೊಡ್ಡವರು. ಈಗ ಸದ್ಯಕ್ಕೆ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಅನ್ನೋದಿದೆ. ಓಕೆ ಮ್ಯಾಮ್, ಚೆನ್ನಾಗಿ ಓದಿ, ಒಳ್ಳೇದಾಗಲಿ. ನೆಮ್ಮದಿ ಇರ್ಬೇಕು ಜೀವನದಲ್ಲಿ. ಅದು ಬಿಟ್ಟು ಮ್ಯಾಮ್? ಒಳ್ಳೆ ಗಂಡ. ಅಲ್ಲ, ಒಳ್ಳೆ ಗಂಡ ಸಿಕ್ಕರೆ ಸಾಕ ಮ್ಯಾಮ್? ಪೀಸ್ಫುಲ್ ಲೈಫ್. ಯಾಕೆ ಮ್ಯಾಮ್ ಇವಾಗ ಪೀಸ್ಫುಲ್ ಇಲ್ವಾ? ಅದೇ ಅಪ್ ಆ್ಯಂಡ್ ಡೌನ್ಸ್ ಇರುತ್ತಲ್ಲ, ಪೀಸ್ಫುಲ್ ಅಷ್ಟೇ ಸಾಕ. ಅದು ಬಿಟ್ಟರೆ ಬೇರೆ ಏನು ಬೇಡ ಮ್ಯಾಮ್? ನೀವು ಹೆಂಗೆ ಕೇಳ್ತೀರಿ? ನಾನು ಸ್ವಲ್ಪ ಸ್ಕೂಲ್ ಲೈಫು, ಕಾಲೇಜ್ ಲೈಫ್ಗೆ ಹೋಗೋ ಥರ ವಿಶ್ ಮಾಡ್ತೀನಿ ಅಷ್ಟೇ. ಅಂದರೆ ಚೈಲ್ಡ್ಹುಡ್ ಲೈಫ್ ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಕೇಳಲ್ಲ ಸರ್, ಏನಂದರೆ ಮಿಡಲ್ ಕ್ಲಾಸ್ ಅಲ್ವಾ, ನೆಮ್ಮದಿ ಜೀವನ ಇದ್ದರೆ ಸಾಕು, ಅದೇ ಸಾಕು ನಮಗೆ. ಜಾಸ್ತಿ ಐಶ್ವರ್ಯ, ದೊಡ್ಡ ದೊಡ್ಡ ಕಾರು, ದೊಡ್ಡ ದೊಡ್ಡ ಬಂಗ್ಲೆ ಅದೆಲ್ಲ ಏನೂ ನಾವು ಕೇಳಲ್ಲ. ನೆಮ್ಮದಿ ಜೀವನ ಇದ್ದರೆ ಸಾಕು ನಮಗೆ. ನೆಮ್ಮದಿ ಜೀವನ ಕಟ್ಕೊಳ್ಳೋಕ್ಕೆ ಕೊಟ್ಟರೆ ಸಾಕು ದೇವರು. ಏನು ಟೆನ್ಷನ್ ಇಲ್ದಂಗೆ ನೆಮ್ಮದಿ ಪೀಸ್ಫುಲ್ ಲೈಫ್ ಕೊಟ್ಟರೆ ಸಾಕು. ದೊಡ್ಡ ದೊಡ್ಡ ಬಂಗ್ಲೆ, ದೊಡ್ಡ ದೊಡ್ಡ ಕಾರು ಏನು ನಾವು ಅಷ್ಟೊಂದು ಏನು ನಾವು ನಮಗೆ. ಯಾಕೆ ಮ್ಯಾಮ್ ಜೀವನದಲ್ಲಿ ತುಂಬ ಜಿಗುಪ್ಸೆ ಉಂಟಾಗಿದೆಯಾ? ತುಂಬ ಹೇಳೋದು ಕೇಳಿ ಯಾಕೆ ಬಂದ್ಬಿಟ್ಟಿದೆ ಬಿಡಿ. ಯಾಕೆ ಫ್ಯಾಮಿಲಿಯವರೇ ಹೇಳ್ತಾರಲ್ಲ, ದುಡ್ಡಿದ್ರೆ ಈಗ ವ್ಯಾಲ್ಯೂ, ಇಲ್ಲಾಂದ್ರೆ ಯಾರು ನಮ್ಮ ಜೊತೆಲಿರೋ ಸಹ ವ್ಯಾಲ್ಯೂ ಕೊಡಲ್ಲ. ಓಕೆ, ನೀವೇನು ಕೇಳ್ಕೊತೀರ ಹೋಗ್ಲಿ? ಇವರಿಬ್ರು ಯಾವಾಗಲೂ ನನ್ನ ಜೊತೆ ಹೀಗೆ ಇರಲಿ ಲೈಫ್ ಲಾಂಗ್ ಅಂತ ಕೇಳ್ಕೊತೀನಿ ಅಷ್ಟೇ. ದೇವರಾಗಲ್ಲ ಅಂದ್ಬಿಟ್ರೆ ಆಗದಲ್ಲಿ ಈಗಲೇ ಇದ್ದಾರೆ ಅಂತ ಇನ್ನು ಅವಾಗಿರಲ್ಲ. ನೀವು ನಂಬ್ತೀರಾ ಫ್ರೆಂಡ್ಸು ಏಜ್ ಆಗ್ತಾ ಜಾಸ್ತಿ ಇರ್ತಾರಂತ? ಹಂಗೆ ಅನ್ಸಲ್ಲಪ್ಪ. ಇಲ್ಲ, ಏಜ್ ಆಗ್ತಾ ಫ್ರೆಂಡ್ಸ್ ಇರ್ತಾರೆ ಅನ್ಸುತ್ತೆ. ಇಲ್ಲ, ಹೋಗ್ತಾರೆ, ಇನ್ನು ಬಿಟ್ಟು ಹೋಗ್ತಾರೆ ಅನ್ಸುತ್ತೆ. ಇವ್ರು ನನಗೆ 7 yearsಯಿಂದ ನನ್ನ ಜೊತೆನೇ ಇದ್ದಾರೆ, ಅದ್ರ ಮಿಡಲಲ್ಲೆಲ್ಲ ಓದ್ ಬಂದವರು ಈಗಿಲ್ಲ ನನ್ನ ಜೊತೆ, ಬಟ್ ಇವರಿಬ್ರು ಇದ್ದಾರೆ. ಓಕೆ, ನೀವೇನು ಕೇಳ್ಕೊತೀರಾ? ನಾನು ಅಷ್ಟೇ, ಮಿಡಲ್ ಕ್ಲಾಸಿಂದ ಬಂದಿರ್ತೀವಲ್ವ, ಅದು ನೆಮ್ಮದಿಯಾಗಿ ಜೀವನ, ಏನೂ ಪ್ರಾಬ್ಲಮ್ಸ್ ಇಲ್ಲದೆ. ಕಷ್ಟ ಬರುತ್ತೆ, ಕಷ್ಟ ಬರಲ್ಲ ಅಂತಲ್ಲ, ಅದರಲ್ಲೂ ಕಷ್ಟ ಬಂದಿದ್ದನ್ನು ನಾವು ಏನು ಹೇಳ್ತಾರೆ ಫೇಸ್ ಮಾಡ್ಕೊತ ನೆಮ್ಮದಿಯಾಗಿ ಯಾರ ಕಡೆಯಿಂದನೂ ಪ್ರಾಬ್ಲಮ್ ಆಗದೆ ಆರಾಮಾಗಿ ಇರಬೇಕು ಅಂತ ಕೇಳ್ಕೊತೀವಿ. ಏನು ದೊಡ್ಡದೆಲ್ಲ ಏನು ಬೇಡ. ಓಕೆ ಮ್ಯಾಮ್. ನಾನು ಡೌನ ಮದುವೆ ಆಯ್ತು ಅಷ್ಟೇ ನಿಮ್ಮ ಆಸೆ, ಬೇರೇನಿಲ್ಲ? ಆಸೆನೇ ಇಲ್ಲ, ಎಲ್ಲ ಹೊಂಟೋಗ್ಬಿಟ್ಟಿದೆ ಅವಳ ಮೇಲೆ ಎಲ್ಲ ಆಸೆ. ನಿಮ್ಮ ತಂದೆ ತಾಯಿ ಮೇಲೆ ಆಸೆ ಇಲ್ಲ? ಇಲ್ಲ. ಯಾಕೆ ಬ್ರೋ? ನಂಗೆ ಅವಳೇ ಇಷ್ಟ ಜಾಸ್ತಿ. ಅಲ್ಲ, ನಿಮ್ಮ ತಂದೆ ತಾಯಿಗಿಂತ ಹುಡುಗಿ ಹೆಚ್ಚ ಬ್ರೋ? ಹ್ಞೂ ಬ್ರೋ. ಏನಕ್ಕೆ ಬ್ರೋ? ಅಷ್ಟು ಚೆನ್ನಾಗಿ ನೋಡ್ಕೊಂತಾಳೆ ಬ್ರೋ. ನಿಮ್ಮ ತಂದೆ ತಾಯಿ ನೋಡ್ಕೊಂಡಿಲ್ಲ ಚೆನ್ನಾಗಿ? ನೋಡ್ಕೊಂಡವ್ರೆ, ಆದರೆ ಎಲ್ಲದಕ್ಕೂ ಬೈತಾ ಇರ್ತಾರೆ, ಎಲ್ಲದೂ ಮಾಡ್ತಾ ಇರ್ತಾರೆ. ಏನಕ್ಕೆ ಬೈತಾರೆ ಅವರು? ನಾ ಸುಮ್ಮನೆ ಕೂತ್ಕೊಂಡ್ರು ಬೈತಾರೆ, ಕೆಲ್ಸಕ್ಕೆ ಹೋಗಲ್ಲ ಅಂತಾರೆ. ಕೆಲ್ಸಕ್ಕೆ ಹೋದ್ರೆ ಯಾಕೆ ಹೋಗ್ತೀಯ ಬ್ರೋ? ಎಲ್ಲ ಮನೇಲಿ ಸುಮ್ಮನೆ ಕೂತ್ಕೊಂಡ್ರೆ ಬೈತಾರೆ ಬ್ರೋ ಯೂಶಲಿ. ಕೆಲ್ಸಕ್ಕೆ ಹೋದ್ರು ಬೈತಾರೆ ಬ್ರೋ, ನಂಗೆ ಹೆಂಗಿರ್ಬೇಕು? ಓಕೆ, ಕೆಲ್ಸಕ್ಕೆ ಹೋಗ್ತೀರಾ, ಸಂಬಳ ತಂದು ಕೊಡ್ತೀರಾ ಮನೆಗೆ? ಹ್ಞೂ ಬ್ರೋ, ಆದ್ರೆ ಬೇಡ ಅಂತಾರೆ. ಎಷ್ಟು ಜನ ದುಡಿತೀರಾ ಅಂತಾರೆ, ಅದಕ್ಕೆ ಬ್ರೋ. ಅವ್ರ ಎಕ್ಸ್ಪೆಕ್ಟೇಷನ್ ಏನೋ ಬೇರೆ ಇರ್ಬೋದು ಬ್ರೋ, ಅದನ್ನ ಕೇಳಿ ಏನಂತ ತಿಳ್ಕೊಳ್ಳಿ ಪ್ರಾಪರ್. ಬ್ರೋ, ನಾನು ಹೇಳಿದ್ರೆ ಅವ್ರ ಮಾತು ಕೇಳಲ್ಲ, ಅವ್ರು ಹೇಳಿದ್ರೆ ನಾನು ಕೇಳಲ್ಲ ಬ್ರೋ. ಓಕೆ ಬ್ರೋ. ಏನಲ್ಲ, ನನ್ನ ಕನಸೆಲ್ಲ ನನ್ಸಾಗ್ಬೇಕಷ್ಟೇ ಅಪ್ಪ, ಏನಿಲ್ಲ. ಅಂದರೆ ಏನು ಕನಸಿದೆ ನಿಮ್ಮದು? ನಂದು ಆರ್ಮಿಗೆ ಹೋಗಬೇಕು, ಅದೊಂದು ಕನಸು. ಮತ್ತು ನಾವು ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಬೇಕು, ಚೆನ್ನಾಗಿ ಓದಬೇಕು, ಅಷ್ಟೇ, ಏನೇನಿಲ್ಲ. ಓಕೆ ಬ್ರೋ, ನಿಮ್ಮ ಕನಸಲ್ಲ ನನ್ಸಾಗಲಿ, ಒಳ್ಳೇದಾಗಲಿ ಬ್ರೋ. ನೀವೇನು ಕೇಳ್ತೀರಿ? ಅದೇ ಬ್ರೋ, ದೇವರು ಫಸ್ಟ್ ಎದುರುಗಡೆ ಬಂದು ಫಸ್ಟ್ ನಾನು ದೇವ್ರನ್ನ ನೋಡಬೇಕು ಅಂತ ಆಸೆ, ಅಷ್ಟೇ, ಇನ್ನೇನು ಬೇಡ. ಅದೊಂದೇ ಆಸೆ. ಯಾವ ದೇವ್ರು ಇಷ್ಟ ನಿಮಗೆ? ನಮಗೆ ತಿರುಪತಿ ಬಾಲಾಜಿ. ನೀವೇ ಬ್ರೋ? ಬ್ರೋ, ಮಂಡ್ಯ ಬ್ರೋ. ಅಲ್ಲ, ನೀವೇನು ಕೇಳ್ಕೊಳಕ್ಕೆ ಇಷ್ಟಪಡ್ತೀರಾ? ನಾನು ಚೆನ್ನಾಗಿರಬೇಕು, ಹುಡುಗಿರ್ ಸವಸ ಹೋಗ್ಬೇಡ್ದು ನಾನು. ಬ್ರೋ, ನೀವು ಚೆನ್ನಾಗಿರಬೇಕು, ಅಲ್ಲ ಹುಡುಗಿರ್ ಸವಸ ಬೇಡ, ಅದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ನೀವು ಅದು ಹೆಂಗಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಬಿಟ್ಟು ಬೇರೆ ಹೆಂಗೆ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ? ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ದುಡ್ಡು ಮಾಡಬೇಕು ಇದ್ರೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲ ಅಣ್ಣ, ಒಳ್ಳೆ ದುಡ್ಡು ಮಾಡಿ ನಕ್ಕೊಂಡು ಕಡಕ್ಕಾಗಿದ್ರೆ ಮೊನ್ನೆ ಆ ಹುಡುಗಿನಾರ ಬೀಳ್ತಾಳೆ, ಏನಂತೀರಾ? ನಮ್ದು ಹುಡುಗಿರ್ ಸವಸನೇ ಬೇಡ. ಇಲ್ಲ, ಹುಡುಗಿರ್ ಸವಸ ಬೇಡ ಅಂತೀರಾ, ಒಳ್ಳೆ ದುಡ್ಡು ಮಾಡಿದ್ಮೇಲೆ ಹುಡುಗಿರು ಬೀಳ್ತಾರೆ ಅಂತೀರಾ, ಅವಾಗ ಏನು ಮಾಡ್ತೀರಾ? ಕ್ಯೂನೇ ನಿಂತಿರ್ತಾರೆ ಒಳ್ಳೆ ಹುಡುಗಿರು ಬಿದ್ರೆ ಅಲ್ಲಣ್ಣ. ಸರಿ ಬ್ರೋ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ನೋಡಿದ್ರಲ್ಲ ನಮ್ಮ ಜನತೆ ಹೆಂಗೆಲ್ಲ ಆನ್ಸರ್ ಮಾಡಿದ್ರು ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿಯವರು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.